ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರೋ ದಾಸನಿಗೆ ಆ ನಾಲ್ವರು ನೀಡುವ ಹೇಳಿಕೆಯೇ ಕಂಟಕವಾಗೋ ಸಾಧ್ಯತೆ ಇದೆಯಂತೆ. ಸದ್ಯ ಆ ನಾಲ್ವರ ವಿರುದ್ಧ ಪೊಲೀಸರು ಪ್ರತ್ಯಕ್ಷ ಸಾಕ್ಷ್ಯ ಸಂಗ್ರಹಿಸಿದ್ದಾರಂತೆ. ಏನದು ಈ ಸ್ಟೋರಿ ನೋಡಿ. ದರ್ಶನ್ಗೆ ಕಂಟಕವಾದ್ರ ಆ ನಾಲ್ವರ ವಿರುದ್ಧ ಸಾಕ್ಷಿ ಹುಡುಕಿರೋ ಖಾಕಿ. ಕಂಬಿ ಹಿಂದಿರೋ ದರ್ಶನ್ಗೆ ಆ ನಾಲ್ವರಿಂದಲೇ ಕಂಟಕ ಫಿಕ್ಸ್ ಅನ್ನೋ ಚರ್ಚೆ ಜೋರಾಗಿದೆ. ಕೊಲೆ ಕೇಸ್ನಲ್ಲಿ ತನಿಖೆ ಮಾಡೋ ಅಂಶಗಳು ಇನ್ನೂ ಇದೆ ಎನ್ನಲಾಗಿದೆ. ಡಿ ಗ್ಯಾಂಗ್ನ 4 ಆರೋಪಿಗಳ ಬಗ್ಗೆ ಪೊಲೀಸರು ಮತ್ತೊಂದು ಹಂತದ ತನಿಖೆ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್, ಶವ ಸಾಗಾಟ ಮಾಡಿದ್ದ ಆ 4 ಆರೋಪಿಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. 4 ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಗಳನ್ನು ಹುಡುಕಿರೋ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. 4 ಗುರುತು ಪತ್ತೆ ಹಚ್ಚೋಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, ರವಿಶಂಕರ್ ಗುರುತು ಪತ್ತೆ ಕಾರ್ಯ ನಡೀತಾ ಇದೆ. ಕೋರ್ಟ್ ಅನುಮತಿ ಪಡೆದು ಗುರುತು ಪತ್ತೆ. ಬೆಂಗಳೂರು ಉತ್ತರ ತಹಶೀಲ್ದಾರ್ ಹಾಗೂ ತುಮಕೂರು ತಹಶೀಲ್ದಾರರ ಅನುಮತಿ ಹಾಗೂ ಕೋರ್ಟ್ ಅನುಮತಿ ಪಡೆದು ಗುರುತು ಪತ್ತೆ ಮಾಡುತ್ತಿದ್ದಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಮತ್ತು ಶವ ಬಿಸಾಡೋಕೆ ಹೆಲ್ಪ್ ಮಾಡಿದ್ದ 4 ಆರೋಪಿಗಳು ಕೃತ್ಯದ ನಂತರ ಒಂದೊಂದು ರೀತಿಯಲ್ಲಿ ಎಸ್ಕೇಪ್ ಆಗಿದ್ರು. ಈ ವೇಳೆ ಆರೋಪಿಗಳಿಗೆ ಸಹಾಯ ಮಾಡಿದ್ದ ವ್ಯಕ್ತಿಗಳು, ಆಟೋ ಚಾಲಕರು ಸೇರಿ ಆರೋಪಿಗಳನ್ನ ನೇರವಾಗಿ ನೋಡಿರೋ ವಿಟ್ನೆಸ್ಗಳ ಮೂಲಕ ಗುರುತು ಪತ್ತೆ ಹಚ್ಚುತ್ತಿದ್ದಾರೆ. ವಿಟ್ನೆಸ್ಗಳು ಗುರುತು ಪತ್ತೆ ಹಚ್ಚಿದ್ರೆ 4 ಕಾನೂನು ಕಂಟಕ ಮತ್ತಷ್ಟು ಬಿಗಿಯಾಗಲಿದೆ. ಸದ್ಯ ಆರೋಪಿಗಳ ಗುರುತು ಪತ್ತೆ ಕಾರ್ಯಕ್ಕೆ ಮುಂದಾಗಿರೋ ಪೊಲೀಸರು ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 1.5 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಲಾಕ್ ಆಗ್ಬಿಟ್ಟಿದೆ. ದಾಸನನ್ನ ನೋಡದೆ ಒದ್ದಾಡ್ತಾ ಇರುವ ಲಿಪ್ಸ್ಟಿಕ್ ರಾಣಿ ಇನಿಯನಿಗಾಗಿ ಒಲವಿನ ಓಲೆ ಬರೆದಿದ್ದಾರಂತೆ. ಏನಿದೆ ಆ ಓಲೆಯಲ್ಲಿ? ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿರೋ ದರ್ಶನ್ಗೆ ಒಲವಿನ ಓಲೆ. ಕಾಟೇರನ ಭೇಟಿಗೆ ಪತ್ರ ಬರೆದ ಪವಿತ್ರ. ಫ್ರೀ ಬರ್ಡ್ ಆಗಿದ್ದಾಗ ಇಷ್ಟ ಬಂದಂತೆ ಯಾವಾಗ ಬೇಕೋ ಅವಾಗ ಥಟ್ ಅಂತ ಒಬ್ಬರಿಗೊಬ್ಬರು ಭೇಟಿ ಆಗ್ತಿದ್ರು. ಗಂಟೆಗಟ್ಟಲೆ ಮಾತುಕತೆ ಮಾಡ್ತಿದ್ರು. ಏನಾಗ್ತಿದೆ ತಮ್ಮ ನೋವು ನಲಿವುಗಳನ್ನು ಹೇಳಿಕೊಳ್ತಿದ್ರು. ಆದರೆ ಸೆಂಟ್ರಲ್ ಜೈಲ್ ಸೇರಿದ ಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ದೂರವಾಗಿದ್ದಾರೆ. ಇಬ್ಬರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಮಾತುಕತೆಯಂತೂ ಇಲ್ಲವೇ ಇಲ್ಲ. ಹೀಗಾಗಿ ಒದ್ದಾಡ್ತಿರೋ ಲಿಪ್ಸ್ಟಿಕ್ ರಾಣಿ ದಾಸನಿಗಾಗಿ ಪತ್ರ ಬರೆದಿದ್ದಾರಂತೆ. ಜೈಲಲ್ಲಿ ದರ್ಶನ್ ಭೇಟಿಯಾಗಬೇಕೆಂದು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಪ್ರತಿ ವಾರ ವಿಜಯಲಕ್ಷ್ಮಿ ಭೇಟಿಗೆ ಉರಿ. ಪ್ರತಿ ವಾರ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗ್ತಿದ್ದು ಇದು ಪವಿತ್ರ ಗೌಡಗೆ ತಡೆಯಲಾಗದಷ್ಟು ಕೋಪ ತರಿಸಿದೆ. ಅಯ್ಯೋ, ದಾಸ ತನ್ನ ಕೈ ತಪ್ಪಿ ಹೋಗುತ್ತಿದ್ದಾನೆಂದು ಮಹಿಳಾ ಬ್ಯಾರಕ್ನಲ್ಲೇ ಒದ್ದಾಡುತ್ತಿದ್ದಾಳೆ. ಪದೇ ಭೇಟಿ ಆಗ್ತಿರೋದೇಕೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ದರ್ಶನನ್ನ ನೋಡಲು ವಿಜಯಲಕ್ಷ್ಮಿ ಬಂದ ದಿನದೊಂದೇ ಪವಿತ್ರ ಗೌಡ ಕುಟುಂಬ ಕೂಡ ಭೇಟಿ ಬರ್ತಿದೆ. ದಾಸನ ಭೇಟಿಗೆ ಯಾರ್ಯಾರು ಬರ್ತಿದ್ದಾರೆಂದು ಪವಿತ್ರ ಗೌಡಗೆ ಅವರ ತಾಯಿ ಶೋಭಾ ಮಾಹಿತಿ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಸರತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರೋ ದಾಸನಿಗೆ ಆ 4 ನೀಡುವ ಹೇಳಿಕೆಯೇ ಕಂಟಕವಾಗೋ ಸಾಧ್ಯತೆ ಇದೆಯಂತೆ. ಸದ್ಯ ಆ 4 ವಿರುದ್ಧ ಪೊಲೀಸರು ಪ್ರತ್ಯಕ್ಷ ಸಾಕ್ಷ್ಯ ಸಂಗ್ರಹಿಸಿದ್ದಾರಂತೆ. ಏನದು ಈ ಸ್ಟೋರಿ ನೋಡಿ. ದರ್ಶನ್ಗೆ ಕಂಟಕವಾದ್ರ ಆ 4 ವಿರುದ್ಧ ಸಾಕ್ಷಿ ಹುಡುಕಿರೋ ಖಾಕಿ. ಕಂಬಿ ಹಿಂದಿರೋ ದರ್ಶನ್ಗೆ ಆ 4ರಿಂದಲೇ ಕಂಟಕ ಫಿಕ್ಸ್ ಅನ್ನೋ ಚರ್ಚೆ ಜೋರಾಗಿದೆ. ಕೊಲೆ ಕೇಸ್ನಲ್ಲಿ ತನಿಖೆ ಮಾಡೋ ಅಂಶಗಳು ಇನ್ನೂ ಇದೆ ಎನ್ನಲಾಗಿದೆ. ಡಿ ಗ್ಯಾಂಗ್ನ 4 ಆರೋಪಿಗಳ ಬಗ್ಗೆ ಪೊಲೀಸರು ಮತ್ತೊಂದು ಹಂತದ ತನಿಖೆ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್, ಶವ ಸಾಗಾಟ ಮಾಡಿದ್ದ ಆ 4 ಆರೋಪಿಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. 4 ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಗಳನ್ನು ಹುಡುಕಿರೋ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. 4 ಗುರುತು ಪತ್ತೆ ಹಚ್ಚೋಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, ರವಿಶಂಕರ್ ಗುರುತು ಪತ್ತೆ ಕಾರ್ಯ ನಡೀತಾ ಇದೆ. ಕೋರ್ಟ್ ಅನುಮತಿ ಪಡೆದು ಗುರುತು ಪತ್ತೆ.
ಬೆಂಗಳೂರು ಉತ್ತರ ತಹಶೀಲ್ದಾರ್ ಹಾಗೂ ತುಮಕೂರು ತಹಶೀಲ್ದಾರರ ಅನುಮತಿ ಹಾಗೂ ಕೋರ್ಟ್ ಅನುಮತಿ ಪಡೆದು ಗುರುತು ಪತ್ತೆ ಮಾಡುತ್ತಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಮತ್ತು ಶವ ಬಿಸಾಡೋಕೆ ಹೆಲ್ಪ್ ಮಾಡಿದ್ದ 4 ಆರೋಪಿಗಳು ಕೃತ್ಯದ ನಂತರ ಒಂದೊಂದು ರೀತಿಯಲ್ಲಿ ಎಸ್ಕೇಪ್ ಆಗಿದ್ರು. ಈ ವೇಳೆ ಆರೋಪಿಗಳಿಗೆ ಸಹಾಯ ಮಾಡಿದ್ದ ವ್ಯಕ್ತಿಗಳು, ಆಟೋ ಚಾಲಕರು ಸೇರಿ ಆರೋಪಿಗಳನ್ನು ನೇರವಾಗಿ ನೋಡಿರೋ ವಿಟ್ನೆಸ್ಗಳ ಮೂಲಕ ಗುರುತು ಪತ್ತೆ ಹಚ್ಚುತ್ತಿದ್ದಾರೆ. ವಿಟ್ನೆಸ್ಗಳು ಗುರುತು ಪತ್ತೆ ಹಚ್ಚಿದ್ರೆ 4 ಕಾನೂನು ಕಂಟಕ ಮತ್ತಷ್ಟು ಬಿಗಿಯಾಗಲಿದೆ. ಸದ್ಯ ಆರೋಪಿಗಳ ಗುರುತು ಪತ್ತೆ ಕಾರ್ಯಕ್ಕೆ ಮುಂದಾಗಿರೋ ಪೊಲೀಸರು ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 1.5 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಲಾಕ್ ಆಗ್ಬಿಟ್ಟಿದೆ. ದಾಸನನ್ನ ನೋಡದೆ ಒದ್ದಾಡ್ತಾ ಇರುವ ಲಿಪ್ಸ್ಟಿಕ್ ರಾಣಿ ಇನಿಯನಿಗಾಗಿ ಒಲವಿನ ಓಲೆ ಬರ್ತಿದ್ದಾರಂತೆ. ಏನಿದೆ ಆ ಓಲೆಯಲ್ಲಿ? ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿರೋ ದರ್ಶನ್ಗೆ ಒಲವಿನ ಓಲೆ, ಕಾಟೇರನ ಭೇಟಿಗೆ ಪತ್ರ ಬರೆದ ಪವಿತ್ರ. ಫ್ರೀ ಬರ್ಡ್ ಆಗಿದ್ದಾಗ ಇಷ್ಟ ಬಂದಂತೆ ಯಾವಾಗ ಬೇಕೋ ಅವಾಗ ಥಟ್ ಅಂತ ಒಬ್ಬರಿಗೊಬ್ಬರು ಭೇಟಿ ಆಗ್ತಿದ್ರು. ಗಂಟೆಗಟ್ಟಲೆ ಮಾತುಕತೆ ಮಾಡ್ತಿದ್ರು. ಏನಾಗ್ತಿದೆ ತಮ್ಮ ನೋವು ನಲಿವುಗಳನ್ನು ಹೇಳಿಕೊಳ್ತಿದ್ರು. ಆದರೆ ಸೆಂಟ್ರಲ್ ಜೈಲ್ ಸೇರಿದ ಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ದೂರವಾಗಿದ್ದಾರೆ. ಇಬ್ಬರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಮಾತುಕತೆಯಂತೂ ಇಲ್ಲವೇ ಇಲ್ಲ. ಹೀಗಾಗಿ ಒದ್ದಾಡ್ತಿರೋ ಲಿಪ್ಸ್ಟಿಕ್ ರಾಣಿ ದಾಸನಿಗಾಗಿ ಪತ್ರ ಬರೆದಿದ್ದಾರಂತೆ. ಜೈಲಲ್ಲಿ ದರ್ಶನ್ ಭೇಟಿಯಾಗಬೇಕೆಂದು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಪ್ರತಿ ವಾರ ವಿಜಯಲಕ್ಷ್ಮಿ ಭೇಟಿಗೆ ಉರಿ. ಪ್ರತಿ ವಾರ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗ್ತಿದ್ದು ಇದು ಪವಿತ್ರ ಗೌಡಗೆ ತಡೆಯಲಾಗದಷ್ಟು ಕೋಪ ತರಿಸಿದೆ. ಅಯ್ಯೋ, ದಾಸ ತನ್ನ ಕೈ ತಪ್ಪಿ ಹೋಗುತ್ತಿದ್ದಾನೆಂದು ಮಹಿಳಾ ಬ್ಯಾರಕ್ನಲ್ಲೇ ಒದ್ದಾಡುತ್ತಿದ್ದಾಳೆ. ಪದೇ ಭೇಟಿ ಆಗ್ತಿರೋದೇಕೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ದರ್ಶನನ್ನ ನೋಡಲು ವಿಜಯಲಕ್ಷ್ಮಿ ಬಂದ ದಿನದೊಂದೇ ಪವಿತ್ರ ಗೌಡ ಕುಟುಂಬ ಕೂಡ ಭೇಟಿ ಬರ್ತಿದೆ. ದಾಸನ ಭೇಟಿಗೆ ಯಾರ್ಯಾರು ಬರ್ತಿದ್ದಾರೆಂದು ಪವಿತ್ರ ಗೌಡಗೆ ಅವರ ತಾಯಿ ಶೋಭಾ ಮಾಹಿತಿ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಸರತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರೋ ದಾಸನಿಗೆ ಆ 4 ನೀಡುವ ಹೇಳಿಕೆಯೇ ಕಂಟಕವಾಗೋ ಸಾಧ್ಯತೆ ಇದೆಯಂತೆ. ಸದ್ಯ ಆ 4 ವಿರುದ್ಧ ಪೊಲೀಸರು ಪ್ರತ್ಯಕ್ಷ ಸಾಕ್ಷ್ಯ ಸಂಗ್ರಹಿಸಿದ್ದಾರಂತೆ. ಏನದು ಈ ಸ್ಟೋರಿ ನೋಡಿ. ದರ್ಶನ್ಗೆ ಕಂಟಕವಾದ್ರ ಆ 4 ವಿರುದ್ಧ ಸಾಕ್ಷಿ ಹುಡುಕಿರೋ ಖಾಕಿ. ಕಂಬಿ ಹಿಂದಿರೋ ದರ್ಶನ್ಗೆ ಆ 4ರಿಂದಲೇ ಕಂಟಕ ಫಿಕ್ಸ್ ಅನ್ನೋ ಚರ್ಚೆ ಜೋರಾಗಿದೆ. ಕೊಲೆ ಕೇಸ್ನಲ್ಲಿ ತನಿಖೆ ಮಾಡೋ ಅಂಶಗಳು ಇನ್ನೂ ಇದೆ ಎನ್ನಲಾಗಿದೆ. ಡಿ ಗ್ಯಾಂಗ್ನ 4 ಆರೋಪಿಗಳ ಬಗ್ಗೆ ಪೊಲೀಸರು ಮತ್ತೊಂದು ಹಂತದ ತನಿಖೆ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್, ಶವ ಸಾಗಾಟ ಮಾಡಿದ್ದ ಆ 4 ಆರೋಪಿಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. 4 ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಗಳನ್ನು ಹುಡುಕಿರೋ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. 4 ಗುರುತು ಪತ್ತೆ ಹಚ್ಚೋಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, ರವಿಶಂಕರ್ ಗುರುತು ಪತ್ತೆ ಕಾರ್ಯ ನಡೀತಾ ಇದೆ. ಕೋರ್ಟ್ ಅನುಮತಿ ಪಡೆದು ಗುರುತು ಪತ್ತೆ. ಬೆಂಗಳೂರು ಉತ್ತರ ತಹಶೀಲ್ದಾರ್ ಹಾಗೂ ತುಮಕೂರು ತಹಶೀಲ್ದಾರರ ಅನುಮತಿ ಹಾಗೂ ಕೋರ್ಟ್ ಅನುಮತಿ ಪಡೆದು ಗುರುತು ಪತ್ತೆ ಮಾಡುತ್ತಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಮತ್ತು ಶವ ಬಿಸಾಡೋಕೆ ಹೆಲ್ಪ್ ಮಾಡಿದ್ದ 4 ಆರೋಪಿಗಳು ಕೃತ್ಯದ ನಂತರ ಒಂದೊಂದು ರೀತಿಯಲ್ಲಿ ಎಸ್ಕೇಪ್ ಆಗಿದ್ರು. ಈ ವೇಳೆ ಆರೋಪಿಗಳಿಗೆ ಸಹಾಯ ಮಾಡಿದ್ದ ವ್ಯಕ್ತಿಗಳು, ಆಟೋ ಚಾಲಕರು ಸೇರಿ ಆರೋಪಿಗಳನ್ನು ನೇರವಾಗಿ ನೋಡಿರೋ ವಿಟ್ನೆಸ್ಗಳ ಮೂಲಕ ಗುರುತು ಪತ್ತೆ ಹಚ್ಚುತ್ತಿದ್ದಾರೆ. ವಿಟ್ನೆಸ್ಗಳು ಗುರುತು ಪತ್ತೆ ಹಚ್ಚಿದ್ರೆ 4 ಕಾನೂನು ಕಂಟಕ ಮತ್ತಷ್ಟು ಬಿಗಿಯಾಗಲಿದೆ. ಸದ್ಯ ಆರೋಪಿಗಳ ಗುರುತು ಪತ್ತೆ ಕಾರ್ಯಕ್ಕೆ ಮುಂದಾಗಿರೋ ಪೊಲೀಸರು ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.